ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನ ಮಹದೇವಪುರದಲ್ಲಿ ಇನೋವಾ ಕಾರಿನಲ್ಲಿ ಕೊಳೆತ ಶವವೊಂದು ಪತ್ತೆಯಾಗಿದೆ. ನಗರದ ದೀಪಾಂಜಲಿ ಥಿಯೇಟರ್ ಬಳಿ ನಿಂತಿದ್ದ ಇನೋವಾ ಕಾರ್ನಲ್ಲಿ ಶವ ಪತ್ತೆಯಾಗಿದೆ. ಮಹಾಲಕ್ಷ್ಮಿ ಲೇಔಟ್ನ ಅಂಬಾಸಿಡರ್ ಟೂರ್ಸ್ ಟ್ರಾವೆಲ್ಸ್ ಮಾಲೀಕ ಶಂಕರ್ ಎಂಬುವರ ಶವ ಇದು ಎಂದು ಗುರುತಿಸಲಾಗಿದೆ. ಕಾರಿನಲ್ಲಿ ಅಸ್ತಮಾಕ್ಕೆ ಬಳಸುವ ಔಷಧಿಗಳು ಪತ್ತೆಯಾಗಿದೆ. ಶಂಕರ್ ಸಾವಿಗೆ ನಿಖರ ಕಾರಣ ಗೊತ್ತಾಗಿಲ್ಲ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ಮುಂದುವರೆಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ. ಅವರ ನೆನಪಿನಲ್ಲಿ ಕಟ್ಟಿಸುತ್ತಿರುವ ಸ್ಮಾರಕ ಅಭಿಮಾನಿ ದೇವರುಗಳ ಪಾಲಿಗೆ ಅಕ್ಷರಶಃ ದೇವಸ್ಥಾನ. ಈಗ ಆ ದೇವಸ್ಥಾನಕ್ಕೆ ಮುಕ್ತಿ ದೊರಕುವ ಅಮೃತ ಘಳಿಗೆ ಕೂಡಿ ಬಂದಿದೆ. ರಾಜ್ ಸ್ಮಾರಕ ಲೋಕಾರ್ಪಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಂದಾಜು 10 ಕೋಟಿ ರೂಪಾಯಿ ವೆಚ್ಚದ ಈ ಸ್ಮಾರಕದ ಕಾಮಗಾರಿ ಕಳೆದ 6 ವರ್ಷಗಳಿಂದ ಕುಂಟುತ್ತಲೇ ಸಾಗಿತ್ತು. ಕಡೆಗೂ ಈಗ ಆ ಅಭಿಮಾನಿ ದೇವರುಗಳ ಆಶಯ ಈಡೇರುವ ಕಾಲ ಕೂಡಿ ಬಂದಿದೆ. ಬಾಕಿ ಉಳಿದಿದ್ದ ರಾಜ್ ಅವರ ಚಿತ್ರಜೀವನ ಬಿಂಬಿಸುವ ಭಾವಚಿತ್ರಗಳ ಅಳವಡಿಕೆ ಕಾರ್ಯ ಕೂಡ ಪೂರ್ಣಗೊಂಡಿದೆ. ಇನ್ನೂ ಸಣ್ಣ ಪುಟ್ಟ ಕೆಲಸ ಅಂದರೆ ಸ್ಮಾರಕದ ಫಿನಿಶಿಂಗ್ ಕೆಲಸ ಬಾಕಿ ಇದ್ದು ಅದು ಡಿಸೆಂಬರ್ 5ರೊಳಗೆ ಪೂರ್ಣಗೊಳ್ಳುವ ವಿಶ್ವಾಸವಿದೆ. ಡಿಸೆಂಬರ್ 25ರೊಳಗೆ ಸ್ಮಾರಕ ಲೋಕಾರ್ಪಣೆ ಆಗಲಿದೆ ಅಂತ ಕಂಠೀರವ ಸ್ಟುಡಿಯೋ ಅಧ್ಯಕ್ಷರು ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ನಡೆದಂಥ ಒಂದು ಮೀಟಿಂಗಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಗುಲಾಬಿ ತೋಟ ಮಾಡಬೇಕು ಮತ್ತು ನಮ್ಮ ಅಪ್ಪಾಜಿಯವ್ರಿಗೆ ಅದು ತುಂಬ ಇಷ್ಟ ಅಂತ ಒಂದು ಪ್ರಪೋಸಲ್ ಮಾಡಿದ್ರು. ಅದನ್ನು ಕಾಂಕ್ರೀಟ್ ಹೊಡಿಸಿ ಇವಾಗ ಆಗಲೇ ನಾವು ಗುಲಾಬಿ ತೋಟ ಮಾಡ್ತಾಯಿದ್ದೀವಿ. ಅದಾದ ನಂತರ ನಾವು ಇವಾಗ ಇನ್ನೊಂದು 15 ದಿವಸ ತಿಂಗಳಲ್ಲಿ ಕಾಮಗಾರಿ ಮುಗಿಯುತ್ತೆ. ನಾವು ಇನಾಗ್ರೇಷನ್ ಇಟ್ಕೊತೀವಿ. ಅದು ಅಂದಾಜು ಡಿಸೆಂಬರಲ್ಲಿ ಆಗುತ್ತೆ. ಇನ್ನು ಮದುವೆ ಸೀಸನ್ನಿಂದಾಗಿ ಹೆಚ್ಚಿದ ಬೇಡಿಕೆಯಿಂದಾಗಿ ಬಂಗಾರದ ಬೆಲೆ ಮತ್ತೆ ಸಾರ್ವಕಾಲಿಕ ದಾಖಲೆಯ ಮಟ್ಟಕ್ಕೇರಿದೆ. 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆ ಬರೋಬ್ಬರಿ 33,000 ಗಡಿ ದಾಟಿದೆ. ನಿನ್ನೆ 10 ಗ್ರಾಮ್ಗೆ 24 ಕ್ಯಾರೆಟ್ ಚಿನ್ನದ ಬೆಲೆ 32,990 ರೂಪಾಯಿನಷ್ಟಿತ್ತು. ಇವತ್ತು ಮತ್ತೆ ಏರಿಕೆ ಕಂಡಿದ್ದು 33,000 ಗಡಿ ದಾಟಿದೆ. ಇನ್ನು ನಿನ್ನೆ 30,550 ರೂಪಾಯಿ ಇದ್ದ 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಇವತ್ತು 100 ರೂಪಾಯಿ ಏರಿಕೆ ಕಂಡಿದ್ದು 30,650 ರೂಪಾಯಿಗೆ ತಲುಪಿದೆ. ಬೆಲೆ ಏರಿಕೆ ನಿರೀಕ್ಷೆಯಲ್ಲಿ ದಾಸ್ತಾನುದಾರರಿಂದಲೂ ಉತ್ತಮ ಬೇಡಿಕೆ ಮುಂದುವರೆದಿರುವುದು, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಿರುವುದು ಕೂಡ ಚಿನ್ನದ ಬೆಲೆ ದಾಖಲೆ ಮಟ್ಟಕ್ಕೆ ತಲುಪಲು ಮತ್ತೊಂದು ಕಾರಣ. ವರ್ಷಾಂತ್ಯಕ್ಕೆ ಚಿನ್ನದ ಬೆಲೆ 35,000 ರೂಪಾಯಿ ತಲುಪಬಹುದು ಎಂದು ಹೇಳಲಾಗ್ತಾ ಇದೆ. ಇದಕ್ಕೂ ಮುನ್ನ ಸೆಪ್ಟೆಂಬರ್ 14ರಂದು ಚಿನ್ನದ ಬೆಲೆ 32,900 ರೂಪಾಯಿಗೆ ತಲುಪುವ ಮೂಲಕ ಸಾರ್ವಕಾಲಿಕ ದಾಖಲೆ ಕಂಡಿತ್ತು. ಚಿನ್ನದ ರೇಟ್ ಕೇಳಿದ ಗ್ರಾಹಕರು ಬೆಚ್ಚಿ ಬಿದ್ದಿದ್ದಾರೆ. ನವೆಂಬರ್ ಡಿಸೆಂಬರ್ ಬಂತೆಂದರೆ ಎಲ್ಲೆಲ್ಲೂ ಮಣಿಕಂಠನ ಜಪ ಕೇಳಿ ಬರುತ್ತೆ. ಕಳೆದ ಶುಕ್ರವಾರದಿಂದ ಶಬರಿಮಲೆ ಯಾತ್ರೆ ಶುರುವಾಗಿದೆ. ಶಬರಿಮಲೆಗೆ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಎಲ್ಲೆಲ್ಲೂ ಶರಣಂ ಅಯ್ಯಪ್ಪ ಎಂಬ ಘೋಷವಾಕ್ಯ ಕೇಳಿ ಬರ್ತಾ ಇದೆ. ಈ ವಾರ್ತೆಯ ಪ್ರಾಯೋಜಕರು ಹೋಯಾಸ್ ವಿಷ್ಣು ಲೀಲಾ ಮತ್ತು ಇಂಟಿಮೇಟ್ ಅಗರಬತ್ತಿ. ಈ ವಾರ್ತೆಯ ಪ್ರಾಯೋಜಕರು ಹೋಯಾಸ್ ವಿಷ್ಣು ಲೀಲಾ ಮತ್ತು ಇಂಟಿಮೇಟ್ ಅಗರಬತ್ತಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ. ನ್ಯೂಸ್ ಲಂಚ್ನಲ್ಲಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಟೇಕ್ ಕೇರ್. ಬಾಯ್.